ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಮತದಾರರಿಗೆ ಅಭಿನಂದನೆ ಸಲ್ಲಿಸಬೇಕು. ಕೆಲಸ ಮಾಡಿದಂತ ಎಲ್ಲ ಮುಖಂಡರಿಗೆ 1 ಕೋಟಿ ನಮಸ್ಕಾರ ತಿಳಿಸಬೇಕು ಅಂತೇಳಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಲೀಡರ್ಸ್ ಇಲ್ಲಿ ಸ್ಟೇಜ್ ಮೇಲೆ ಲೀಡರ್ಗಳು ಕೂಡ ಗಮನದಲ್ಲಿಟ್ಕೊಂಡಿದ್ದೀರಿ. ನೀವು ಎಲ್ಲ ಲೀಡರ್ಗಳು ಯಾರಂತ ಅನ್ಕೊಂಡಿದ್ದೀರಿ, ನೀವು ಕೂಡ ಗಮನದಲ್ಲಿಟ್ಕೊಂಡಿದ್ದೀರಿ. ಈ ಅಧಿಕಾರ ತೆಗೆದುಕೊಂಡಾಗ, ಕಾಂಗ್ರೆಸ್ ಪಕ್ಷದ ಅಧಿಕಾರ ತೆಗೆದುಕೊಂಡಾಗ ಆಗಸ್ಟ್ 2ನೇ ತಾರೀಕು 2023 ಅಲ್ಲ 2000 ಇರಬೇಕು. ಅಧ್ಯಕ್ಷ ಆಗಿದೆ 2020ರಲ್ಲಿ ಒಂದು ಮಾತು ಹೇಳಿದೆ. ಏನ್ ಹೇಳಿದೆ ಅಂದ್ರೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿ. ಇವತ್ತು ಏನು ಈ ಚುನಾವಣೆ ಶಿಗ್ಗಾಂವ್ನಲ್ಲಿ ನಡೆದಿದೆ, ಏನು ಚುನಾವಣೆಯನ್ನ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರು ನೀವೇನ್ ಮಾಡಿದ್ದೀರಿ, ಈ ಚುನಾವಣೆ ಪಟ್ಟಣರ ಚುನಾವಣೆ ಅಲ್ಲ, ಇದು ಪಟ್ಟಣರ ಗೆಲುವು ಅಲ್ಲ, ಇದು ಈ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರರ ಗೆಲುವು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಲ್ಲದೆ ರಾಜ್ಯದ ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿಯನ್ನ ತುಂಬಿದ್ದೀರಿ. ಇವತ್ತು ಹಾವೇರಿ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು, ಆ ಹೆಬ್ಬಾಗಿಲಲ್ಲಿ ಶಿಗ್ಗಾಂವಲ್ಲಿ ಗೆಲುವನ್ನು ಕೊಟ್ಟು ಬಿಜೆಪಿ ಮುಕ್ತ ಜಿಲ್ಲೆಯಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದ್ದೀರಿ. ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಕೃತಜ್ಞತೆ ತಪ್ಪಿಸಲಿಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಬಂದಿದ್ದೇನೆ. ಈ ಕ್ಷೇತ್ರ ಶಿಗ್ಗಾ ಕ್ಷೇತ್ರ, ಇದು ಯಾಸೀರ್ ಪಠಾಣ್. ಈ ಕ್ಷೇತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಕ್ಷೇತ್ರ ಕೂಡ ಆಗಿ ಪರಿವರ್ತನೆ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ನಮ್ಮ ಶಿವಾನಂದ ಪಾಟೀಲ್ ಜಿಲ್ಲಾ ಮಂತ್ರಿಗಳು, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಜವಾಬ್ದಾರಿ ಇದೆ. ನಮ್ಮ ಈಗ ತಾನೇ ಮಾತಾಡಿದ ಜಮೀರ್ ಅವರು ಎಷ್ಟು ಬಡವರಿಗೆ ಮನೆ ಇಲ್ಲದೆ ಇಲ್ಲಿ ನರಳ್ತಾ ಇದ್ದಾರೆ. ಒಂದು ಪಟ್ಟಿಯನ್ನು ಮಾಡಿ ಈ ಬಡವರಿಗೋಸ್ಕರ ಗುಡಿಸಲು ಮುಕ್ತ ಈ ಶಿಗ್ಗಾಂವನ್ನ ಪರಿವರ್ತನೆ ಮಾಡೋದು ಕೂಡ ಅವ್ರಿಗೊಂದು ಜವಾಬ್ದಾರಿ ಇದೆ. ಅಲ್ಲದೆ ನನಗೂ ಕೂಡ ಉಪಮುಖ್ಯಮಂತ್ರಿಯಾಗಿ ನಾನು ಕೂಡ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಿದ್ಧರಾಗಿದ್ದೇನೆ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಜನರ ಹೃದಯವನ್ನ ಏನು ನಮ್ಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಸಹಾಯವನ್ನು ಮಾಡೋದು ನಮ್ಮ ಕರ್ತವ್ಯ. ಆ ಕೆಲಸಕ್ಕೆ ಇವತ್ತು ತಿಳಿಸ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಬಂಧುಗಳೇ, ಅಧಿಕಾರ ನಶ್ವರ, ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಅಜಾಮರ. ಅದು ಎಷ್ಟೇ ಆದ್ರೂ ಕೂಡ ಈ ಮತದಾರನೇ ಈಶ್ವರ ಅಂತೇಳಿ ನಿಮ್ಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರಿಗೆ ಬಂದರೆ ಇವತ್ತು ಬಸವಣ್ಣನ ನಾಡು, ಸಂತ ಶಿಶುನಾಳ ಶರೀಫನ ನಾಡು, ಇವತ್ತು ಕಾಗಿನೆಲೆ ಮತ್ತು ಎಲ್ಲ ಧರ್ಮಗಳು, ಎಲ್ಲ ಧರ್ಮ ಪೀಠಗಳು ಇರುವಂತಹ ಈ ಒಂದು ಜಿಲ್ಲೆ, ಈ ಭಾಗದಿಂದ ಈ ಒಂದು ಹೆಬ್ಬಾಗಿಲನ್ನು ತೆರೆದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸ್ಕೊಟ್ಟಿದ್ದೀನಿ. ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ, ನನಗೆ ಆತ್ಮವಿಶ್ವಾಸ ಧೈರ್ಯದಿಂದಿತ್ತು. ಚುನಾವಣೆಯಲ್ಲಿ ಒಂದು ಗೆಲ್ತದೆ ಬಿಜೆಪಿ ಗೆಲ್ತದೆ, ಒಂದು ದಳ ಗೆಲ್ತದೆ, ಒಂದು ಕಾಂಗ್ರೆಸ್ ಗೆಲ್ತದೆ ಅಂತೇಳಿ ನನ್ನ ಮಾಧ್ಯಮ ಮಿತ್ರರು ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದೆ. ನಾನು ಹೇಳಿದೆ, ಮಾಧ್ಯಮದ ಮೇಲೆ ಆ ಸಮೀಕ್ಷೆ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ. ನಮ್ದೇ ಆದಂತ ಲೆಕ್ಕಾಚಾರ ಇದೆ ಅಂತ ಹೇಳಿ ನೀವು ಮುಂಚಿತವಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ.
135 ಜನ ನಮ್ಮ ಶಾಸಕರಿದ್ದು, ಅಂದ್ರೆ ಒಂದು ಪಾಂಡುಪುರನ್ನು ಸೇರ್ಕೊಂಡು ಒಂದು ಸೇರಿಸಿ 36 ಆಗಿತ್ತು. ಒಂದು ನಮ್ಮ ಖಾಲಿ ಆಯ್ತು, ನಮ್ಮ ಸೀಟು ತುಕಾರಾಮ್ರವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಖಾಲಿ ಆಯ್ತು. ನಾನು ಹೇಳಿದೆ ನಮ್ದು 135 ಅಲ್ಲ, ನಮ್ಮ ಸೀಟು ನಮ್ಮ ನಂಬರ್ 138 ಅಂತ ಹೇಳಿದೆ. ನನ್ನ ನಂಬರ್ ನಿಜ ಆಯ್ತು. ಬಹಳ ಜನ ಆಶ್ಚರ್ಯಪಟ್ಟು. ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕ್ಷೇತ್ರ ಆಗಿದ್ದು ಈ ಶಿಗ್ಗಾಂವ್. ಕನಕಪುರ ನಮ್ಮ ಚನ್ನಪಟ್ಟಣ, ಅದು ಕೂಡ ಒಬ್ಬ ಮುಖ್ಯಮಂತ್ರಿ ಸುಪುತ್ರರ ಕ್ಷೇತ್ರ. ಅದು ಇವೆರಡು ಕ್ಷೇತ್ರದಲ್ಲಿ ಕೊಟ್ಟಂತ ತೀರ್ಪಿದೆ ನನಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ರಾಹುಲ್ ಗಾಂಧಿ ಅವರು ಫೋನ್ ಮಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಫೋನ್ ಮಾಡಿ, ಸುರ್ಜೇವಾಲಾ ಅವರು ಫೋನ್ ಮಾಡಿ, ವೇಣುಗೋಪಾಲ್ ಅವರು ಫೋನ್ ಮಾಡಿ, ಎಲ್ಲ ನಾಯಕರುಗಳು, ರಾಷ್ಟ್ರದ ನಾಯಕರುಗಳು ಆ ಮತದಾರರಿಗೆ ನೀವು ಕೃತಜ್ಞತೆಯನ್ನ ನಮ್ಮ ಪರವಾಗಿ ಸಲ್ಲಿಸಬೇಕು. ಅವರೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ನಮ್ಮ ಪ್ರತಿನಿಧಿಗಳಾಗಿ ಇವತ್ತು ACC ಪ್ರತಿನಿಧಿಗಳಾಗಿ ನಮ್ಮ ಜಯಕುಮಾರ್ ಅವರು ಒಬ್ಬ ಕಾರ್ಯಕರ್ತರಾಗಿ ದುಡಿದಿದ್ದಾರೆ. ಬಿಡಿ, ನಮ್ದೆಲ್ಲ ನಾವು ಇಲ್ಲಿರೋದೆಲ್ಲ ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ. ನಿಮ್ಗೆ ಶಕ್ತಿ ಕೊಡಬೇಕಾದ್ದು ನಮ್ಮ ಧರ್ಮ. ನಿಮ್ಮ ಭಾವನೆಗಳಾದ್ರೆ ನಿಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಬಂಧುಗಳೇ, ಇವತ್ತು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. ಇದೇ ತಿಂಗಳು 26ನೇ ತಾರೀಕು ಬೆಳಗಾಂನಲ್ಲಿ 1924ರಂದು 100 ವರ್ಷದ ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜವಾಬ್ದಾರಿಯನ್ನು ವಹಿಸಿಕೊಂಡು 100 ವರ್ಷ ಆಯಿತು. ಇವತ್ತು ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಆ ಸಮಾರಂಭವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸಜ್ಜವಾಗಿದೆ. ನಿಮ್ಮನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾನೆಲ್ಲ ಕಾರ್ಯಕರ್ತರ ನಾಯಕರು ಕೂಡ ಈ ಸಂದರ್ಭದಲ್ಲಿ ಆ ಭವ್ಯವಾದಂತ ಇತಿಹಾಸದ ಕಾರ್ಯಕ್ರಮದಲ್ಲಿ ನೀವು ಕೂಡ 27ನೇ ತಾರೀಕು ಬೆಳಗಾಂನಲ್ಲಿ ಒಂದು ದೊಡ್ಡ ಇಂಥ ಒಂದು ಸಭೆ ನಡೀತದೆ. ಅದಕ್ಕೆಲ್ಲ ಕೂಡ ಬರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ವೇದಿಕೆಯಾದಂತ ಎಲ್ಲ ಮುಖಂಡಗಳಿಗೆ, ಶಾಸಕರಿಗೆ, ಎಲ್ಲ ನಮ್ಮ ಮಾಜಿ ಶಾಸಕರಿಗೆ, ಚುನಾವಣೆಯಲ್ಲಿ ನಿಂತವರು, ಗೆದ್ದವರು, ಸೋತರು ಎಲ್ಲರೂ ಕೂಡ ಮತ್ತೆ ನಾನು 13ನೇ ತಾರೀಕು ಬೆಳಗಾಂನ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ಕರೆದಿದ್ದೇವೆ. ಇದು ಪೂರ್ವಕವಾಗಿ ಚರ್ಚೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ, ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಕಾಂಗ್ರೆಸ್ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೆ ಈ ದೇಶಕ್ಕೆ, ಈ ರಾಜ್ಯದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಕೊಟ್ಟರೆ, ಇವತ್ತು ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ಜನತಾದಳದವರು ನಾವು ಅಧಿಕಾರದ ಕಾಂಗ್ರೆಸ್ ಅವರು ಯಾವ ಕಾರಣಕ್ಕೂ ಈ ಕಾರ್ಯಕ್ರಮಗಳನ್ನ, ಈ ಪಂಚ ಗ್ಯಾರಂಟಿಗಳನ್ನ, ಈ 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನುಡಿದಂತೆ ನಡೆದಿದ್ದೇವೆ. ಬಿಜೆಪಿಯವರು ಈ ದೇಶದ ಪ್ರಧಾನಮಂತ್ರಿಗಳ ಆದಿಯಾಗಿ ಟೀಕೆ ಮಾಡ್ತಾ ಇದ್ರು, ಟಿಪ್ಪಣಿ ಮಾಡ್ತಾ ಇದ್ರು, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ನೀವು ಮಹಾರಾಷ್ಟ್ರಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಹೆಣ್ಣು ಮಕ್ಕಳಿಗೋಸ್ಕರ ಅಲ್ಲಿ ಕಾರ್ಯಕ್ರಮ, ಮಧ್ಯಪ್ರದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ, ಬೇರೆ ಯಾವ್ದಾದ್ರು ಒಂದು ಹರಿಯಾಣ ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ. ಇವತ್ತು ಕಾಂಗ್ರೆಸ್ನ ಏನು 5 ಗ್ಯಾರಂಟಿಗಳಿದೆ, ಆ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ. ಇದಕ್ಕೆ ಆ ಶಕ್ತಿ ಕೊಟ್ಟಂತದ್ದು ಈ ಕರ್ನಾಟಕ ರಾಜ್ಯದ ಮತದಾರರು. ನೀವು ಇಂಥ ಒಂದು ದೊಡ್ಡ ಜನರ ಬದುಕಿಗೆ ನಾವು ಭಾವನೆಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ, ಜನರ ಬದುಕಿಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ಗೆ ಎಲ್ಲ ಧರ್ಮ, ಎಲ್ಲ ಜಾತಿಗಳು ಕೂಡ ಒಂದೇ. ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಬಸವಣ್ಣವರು ಹುಟ್ಟಿದಂತ ದಿನ, ಹಿಂದೆ 2013ರಲ್ಲಿ ಅಧಿಕಾರ ತೆಗೆದುಕೊಂಡಾಗ ಬಸವಣ್ಣನ ಜನ್ಮದಿನ ಅಧಿಕಾರ, ಬಸವ ಜಯಂತಿ ದಿನ ಅಧಿಕಾರನ ಜವಾಬ್ದಾರಿ ತೆಗೆದುಕೊಂಡು ಯಾರು ಈ ರಾಜ್ಯದಲ್ಲಿ ಹಸುವಿನಿಂದ ಇರಬಾರದು, ಮುಕ್ತವಾಗಿ ಈ ರಾಜ್ಯದ ಎಲ್ಲರೂ ಕೂಡ ಅನ್ನ ಊಟ ಮಾಡಬೇಕು ಅಂತೇಳಿ, ಹಸುಮುಕ್ತ ರಾಜ್ಯ ಮಾಡಬೇಕು ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು ತೆಗೆದುಕೊಂಡು ಬಂದಂತ ಇತಿಹಾಸ ಬಸವಣ್ಣ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಮ್ಮ ಸಂವಿಧಾನವೇ ಕಾಂಗ್ರೆಸ್ ಸಂವಿಧಾನ, ನಮ್ಮ ಇತಿಹಾಸವೇ ಈ ದೇಶದ ಇತಿಹಾಸ. ಬಸವಣ್ಣನ ಕಾರ್ಯಕ್ರಮಗಳೇ, ಬಸವಣ್ಣನ ಚಿಂತನೆ ನಮ್ಮ ಚಿಂತನೆ, ಶಿಶುನಾಳ ಶರೀಫರ ಚಿಂತನೆ ನಮ್ಮ ಚಿಂತನೆ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇದ್ದೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ,
ದೇವರಪ್ಪ ನಾಮ ಅನುವು ಅಂತ ಹೇಳಿ ನಮ್ಗೆ ಎಲ್ಲ ಜಾತಿ ಎಲ್ಲ ಧರ್ಮಗಳಲ್ಲಿ ನಂಬಿಕೆ. ಇವತ್ತು ಶಿಗ್ಗಾಂವನಲ್ಲಿ ಎಲ್ಲ ವರ್ಗದ ಜನರು ಮತವನ್ನು ಕೊಟ್ಟಿದ್ದೀರಿ. ಬ್ರಾಹ್ಮಣರು ಮತ ಕೊಟ್ಟಿದ್ದಾರೆ, ವೀರಶೈವರು ಮತ ಕೊಟ್ಟಿದ್ದಾರೆ, ಆಲ್ಮತಸ್ಥರು ಮತವನ್ನು ಕೊಟ್ಟಿದ್ದಾರೆ, ಎಲ್ಲ ಪರಿಶಿಷ್ಟ ಜಾತಿಯವರು ಮತ ಕೊಟ್ಟಿದ್ದಾರೆ, ಪರಿಶಿಷ್ಟ ಪಂಗಡದವರು ಮತ ಕೊಟ್ಟಿದ್ದಾರೆ, ಹಿಂದೂ ವರ್ಗದವರು ಮತವನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣರಿಂದ ಎಲ್ಲ ವರ್ಗದ ಕೂಡ ಅಲ್ಪಸಂಖ್ಯಾತರ ಆದಿಯಾಗಿ ನೀವೆಲ್ಲ ಕೂಡ ಮತವನ್ನು ಕೊಟ್ಟು ಇವತ್ತು ನನ್ನ ಯುವ ಮಿತ್ರ ಪಠಾಣ್ ಅವ್ರಿಗೆ ಆಯ್ಕೆ ಮಾಡಿ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೀರಿ. ಆದ್ರಿಂದ ಬಂಧುಗಳೇ, ತಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ಸರ್ಕಾರ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಇದೆ. ಜನರ ಕಲ್ಯಾಣಕ್ಕೋಸ್ಕರ, ಅಭಿವೃದ್ಧಿಯ ಮತಕ್ಕೋಸ್ಕರ ಮತ ಹಾಕಿದ್ದೀರಿ, ಗ್ಯಾರಂಟಿಗಳಿಗೆ ಮತ ಹಾಕಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ದೀರಿ. ಶಿಕ್ಕಾವಿಯ ಏನು ಮತದಾರರ ನಂಬಿಕೆ ಇದೆ, ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ. ಸರ್ಕಾರದ ಶಕ್ತಿ 108. ಸೂರ್ಯ ಚಂದ್ರ ಇರೋ ತನಕ ಗ್ಯಾರಂಟಿಯನ್ನು ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ಚಿಂತನೆ. ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟರು, ನಿಲ್ಸಕ್ಕಾಯ್ತಾ? ದೇವರಾಜ ಅರಸು ಕಾಲದಲ್ಲಿ, ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಬಡವರಿಗೆ ಭೂಮಿ ಕೊಡಬೇಕು, ಹುಡುಗರಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದನ್ನ ನಿಲ್ಸಕ್ಕಾಯ್ತಾ? ಅಂಗನವಾಡಿ ಕಾರ್ಯಕ್ರಮ ನಿಲ್ಸಕ್ಕಾಯ್ತಾ? ಆಹಾರ ಪದ್ಧತಿ ಕಾಯ್ದೆಯನ್ನು ತಂದ್ರು ಸೋನಿಯಾ ಗಾಂಧಿ ಅವರು, ಯಾರ ಕೈ ನಿಲ್ಸಕ್ಕಾಯ್ತಾ? ಉದ್ಯೋಗ ಖಾತೆ ಯೋಜನೆ ತಂದ್ರು, ಅದನ್ನ ನಿಲ್ಸಕ್ಕಾಯ್ತಾ? ಹಂಗೆ ಇವತ್ತು ಏನು ಕಾಂಗ್ರೆಸ್ 5 ಗ್ಯಾರಂಟಿಗಳಿದೆ, ಅದನ್ನ ಯಾವುದು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾನು ಚುನಾವಣೆಗೆ ಬಂದಾಗ ಹೇಳಿದೆ, ಬೊಮ್ಮಾಯಿರವರೇ, ಕುಮಾರಸ್ವಾಮಿ ಅವರೇ, ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ. ನಮ್ಮ ಸಾಕ್ಷಿ ಗುಡ್ಡೆ ನಾವು ಹೇಳ್ತಾ ಇರೋಂತ ಎಲ್ಲ ಗ್ಯಾರಂಟಿಗಳು, ಎಲ್ಲ ಕಾರ್ಯಕ್ರಮಗಳನ್ನು ಏನು ಈ ರಾಜ್ಯದ ಜನತೆಗೆ ಎಲ್ಲಿವರೆಗೂ ಕೊಟ್ಟಿದ್ದೇವೆ, ಬಡವರಿಗೋಸ್ಕರ ಕೊಟ್ಟಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರಿಗೆ ಆಧಾರ ರಹಿತ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು 39,000 ಕೋಟಿ ರೂಪಾಯಿನ ಹಣವನ್ನು ನಿಗದಿ ಮಾಡಿ ಆ ಜನರ ಕಲ್ಯಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿಕೊಂಡು ನಾವು ಬಂದಿದ್ದೇವೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ನಾನು ಬೇರೆ ಯಾರಿಗೂ ಟೀಕೆ ಮಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಬಿಜೆಪಿಯವ್ರನ್ನ ಟೀಕೆ ಮಾಡುವಂತ ಅವಶ್ಯಕತೆ ಇವತ್ತು ನಮಗಿಲ್ಲ. ನಮ್ಮ ನಂಬಿಕೆ ಇವತ್ತು ಪಠಾಣ್ರವರು ಶಾಸಕನಲ್ಲ, ನಿಮ್ಮೊಬ್ಬ ಸೇವಕ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೇವಕನ ಮಾಡಿ ಇವತ್ತು ನಾವೇನು ನಿಮ್ಗೆಲ್ಲ ಅಭಿನಂದನೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಇದನ್ನ ಉಳಿಸ್ಕೊಂಡು ಹೋಗ್ತೇವೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ. ಯಾವುದು ಚಿಂತೆ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ ಈ ಡಿ.ಕೆ. ಶಿವಕುಮಾರ್ಗೆ ಆತ್ಮವಿಶ್ವಾಸ ಇದೆ, ಸಿದ್ದರಾಮಯ್ಯವ್ರಿಗೆ ಆತ್ಮವಿಶ್ವಾಸ ಇದೆ, ವೇದಿಕೆಯಲ್ಲಿರುವಂತಹ ನಮ್ಮ ಸರ್ಕಾರದ ಮಂತ್ರಿಗಳ ಆತ್ಮವಿಶ್ವಾಸ ಇದೆ. 2028ಗೆ ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಆದ್ರಿಂದ ನಾವೆಲ್ಲ ಒಟ್ಟಿಗೆ ಹೋಗೋಣ, ಕೆಲಸ ಮಾಡೋಣ. ಈ ಚುನಾವಣೆ 2028ಕ್ಕೆ ಈ ಒಂದು ಏನು ಶಿಗ್ಗಾಂವ್ ಚುನಾವಣೆ, ಚನ್ನಪಟ್ಟ ಚುನಾವಣೆ ಮುನ್ನುಡಿಯನ್ನು ಬರೆದಿದ್ದೀರಿ. 28 ಚುನಾವಣೆ ಮುನ್ನುಡಿಯನ್ನು ಬರೆದಿದ್ದೇವೆ. ಇದನ್ನ ಮುಂದುವರಿಸಿಕೊಂಡು ಹೋಗ್ಬೇಕು. ಯೋಗಕ್ಕಿನ್ನ ಯೋಗಕ್ಷೇಮ ಬಹಳ ಇಂಪಾರ್ಟೆಂಟ್ ಅಂತ. ಹಂಗೆ ಇವತ್ತು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ದುಡ್ದಂತ ಎಲ್ಲ ನಾಯಕರಿಗೆ, ಕಾರ್ಯಕರ್ತರು, ಸ್ಟೇಜ್ ಬಂದಿರುವಂತ ಎಲ್ಲ ಮುಖಂಡರು, ಕೆಲವರು ಬಂದಿಲ್ಲ. ನಮ್ಮ ಮಂತ್ರಿಗಳು ಕೂಡ ನನಗೆ ಫೋನ್ ಮಾಡಿದ್ರು. ನಮ್ಮ ಈಶ್ವರ್ ಖಂಡ್ರೆ ಅವರು ಜವಾಬ್ದಾರಿಯನ್ನು ಕೊಟ್ಟಿದೆ. ಟಿಕೆಟ್ ಯಾರು ಕೊಡಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೆ ಅವ್ರಿಗೆ. ಬೇರೆ ಇನ್ನು ಅನೇಕ ಮಂತ್ರಿಗಳೆಲ್ಲ ಬಂದ್ರು, ಹೆಣ್ಮಕ್ಳು, ಲಕ್ಷ್ಮಿ ಅವರು, ಬೇರೆ ಬೇರೆ MLAಗಳು ಎಲ್ಲ ಕೂಡ ಮಂತ್ರಿಗಳೆಲ್ಲ ಕೂಡ ಬಂದು ಇಲ್ಲಿ ಹಗಲು ರಾತ್ರಿ ದುಡ್ಡು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದ ಜೊತೆಯಲ್ಲಿ ಮುಖ್ಯವಾಗಿ ಜಿಲ್ಲೆಯ ಶಾಸಕರು, 7 ಜನ ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿನಿಂದ ಅದನ್ನೇ ಹೇಳಿದ್ದು ನಾನು, ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು ಅಂತೇಳಿ. ಹಂಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಹಿಂದೆ ಯಶಸ್ಸಿಗೊಂದು ಮಾತು ಹೇಳಿದ್ದೆ ಯಡಿಯೂರಪ್ಪ ಅಸೆಂಬ್ಲಿಯಲ್ಲಿ. ಯಶಸ್ಸನ್ನ ನೋಡ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಅವೆಲ್ಲ ಹಿಡಿದಕ್ಕೆ ಇವತ್ತು ಯಶಸ್ಸನ್ನ ಕಂಡಿದ್ದೇವೆ. ತಾವೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ. ಮತ್ತೆ ನಿಮ್ಮನ್ನು ಉಳಿಸ್ಕೊಂಡು ಹೋಗ್ತೇವೆ, ಬೆಳೆಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿ, ಮತ್ತೆ 27ನೇ ತಾರೀಕು ನಿಮ್ಮನ್ನೆಲ್ಲ ನಾನು ಬೆಳಗಾವಿನಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.